ಸಿಎಂ ಸಿದ್ದರಾಮಯ್ಯ ಸುಳ್ಳಿನ ಸರ್ದಾರ, ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಸುಳ್ಳು ಹೇಳಿ ಎಸ್ಸಿ, ಎಸ್ಟಿ, ಒಬಿಸಿ ಮೀಸಲಾತಿ ಕಬಳಿಸಿ ಮುಸ್ಲಿಂ ಸಮುದಾಯಕ್ಕೆ ನೀಡುತ್ತಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ. ಸಿದ್ದರಾಮಯ್ಯ ಅವರು ಬಂದ ನಂತರವೇ ಈ ಬಗ್ಗೆ ಪತ್ರ ಬರೆಯಲಾಗಿದೆ. ಅವರು ಕಳಿಸಿರುವ ನೋಟಿಸ್ ನನ್ನ ಹತ್ರವಿದೆ ಎಂದರು. ದೇಶದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ. ದೇಶದ ಸಂವಿಧಾನದಲ್ಲಿ LUD ಬಗ್ಗೆ ತಿಳಿಸಿಲ್ಲ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಪ್ರತಿ ವಿಷಯದಲ್ಲಿ ಜನರ ದಾರಿಯನ್ನ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಹಿಂದೆ ಬಿಜೆಪಿಯವರು ಒಕ್ಕಲಿಗ ಲಿಂಗಾಯತರಿಗೆ 2% ಮೀಸಲಾತಿ ಹೆಚ್ಚಳ ಮಾಡಿದ್ದಕ್ಕೆ ಕಾಂಗ್ರೆಸ್ನವರು ವಿರೋಧ ಮಾಡಿದರು. ಇದೀಗ ಸಿದ್ದರಾಮಯ್ಯ ಅವರು ಅದನ್ನ ಸಾಧಿಸುತ್ತಾ ಇದ್ದಾರೆ. ಮೀಸಲಾತಿ ವಿಚಾರವಾಗಿ ನೋಟಿಸ್ಗೆ ಸಿದ್ದರಾಮಯ್ಯ ಉತ್ತರ ಕೊಡಲಿ. ಈ ಬಗ್ಗೆ ವೈಯಕ್ತಿಕವಾಗಿ ಹಾಜರಾಗೋಕೆ ಹೇಳಿದ್ದಾರೆ ಎಂದರು. ಮತದಾರರಲ್ಲಿ ನನ್ನ ವಿನಂತಿ ಇದೆ, ನರೇಂದ್ರ ಮೋದಿ ಗೆದ್ದು ಬಿಟ್ಟಿದ್ದಾರೆ ಎಂಬ ಭಾವನೆಯಲ್ಲಿ ಇರಬೇಡಿ. ಬಹಳ ಅಭೂತಪೂರ್ವ ಬೆಂಬಲ ಬೇಕಾಗಿದೆ. ಈ ದೆಸೆಯಲ್ಲಿ ನನಗೆ ಯಾರು ವೈರಿಗಳಿಲ್ಲ, ವಿರೋಧಿಗಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ವೈರಿಗಳಿದ್ದಾರೆ. ನಾನು ವಿನಯ್ ಕುಲಕರ್ಣಿ ಅವರನ್ನು ವೈರಿ ಎಂದು ಭಾವಿಸಿಲ್ಲ. ಅವರು ಏನಂತ ಭಾವಿಸಿದ್ದಾರೆ ಎಂಬುದು ಅವರ ಭಾಷಣದಲ್ಲಿ ಗೊತ್ತಾಗುತ್ತದೆ ಎಂದರು. ನಾಳೆ ಮೋದಿ ಪ್ರವಾಸದ ವಿಷಯವಾಗಿ ಮಾತನಾಡಿದ ಅವರು, ನಾಳೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ ಮಾಡಲಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ದಾವಣಗೆರೆಯಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮೋದಿ ಅವರು ಬರುವ ಕಾರಣಕ್ಕೆ ಜನರಿಗೆ ಉತ್ಸಾಹ ಬರುತ್ತಿದೆ ಎಂದರು. ರಿಸಲ್ಟ್ ನಮಗೆ ಬರಲಿದೆ JDS BJPಗೆ ಸೇರಿ. ಮತ್ತು ನಾನು ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಎಲ್ಲವೂ ಆಗಿಬಿಟ್ಟಿದೆ, ಮೋದಿ ಗೆದ್ದುಬಿಟ್ಟಿದ್ದಾರೆ ಅನ್ನುವಂಥ ಭಾವನೆಯೊಳಗೆ ಯಾರೂ ಇರಬೇಡ್ರಿ. ಭಾಳ ಅಭೂತಪೂರ್ವವಾದಂಥ ಬೆಂಬಲವನ್ನು ತಾವು ದೇಶದ ಹಿತಕ್ಕಾಗಿ ವ್ಯಕ್ತಪಡಿಸಬೇಕಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿರಿ ಅನ್ನುವಂಥ ವಿನಂತಿಯನ್ನು. ಸತ್ತಿಲ್ಲ ಅನ್ನೋ ಮಾತುಗಳನ್ನು ನೋಡ್ರಿ, ನನಗೆ ಯಾರ ಬಗ್ಗೆನೂ ರೋಷ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನನಗೆ ಯಾರೂ ವೈರಿಗಳಿಲ್ಲ, ವಿರೋಧಿಗಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷ ಅಂತ ಇರ್ತದೆ, ವಿರೋಧಿಗಳು ಅಂತ ಇರ್ತಾರೆ, ವಿರೋಧ ಪಕ್ಷ ಅಂತ ಇರ್ತದೆ. ಅವ್ರನ್ನ ವಿರೋಧ ಪಕ್ಷ ಅಂತ ಪರಿಗಣಿಸಿದ್ದೇನೆ, ನಾನು ವೈರಿ ಅಂತ ಪರಿಗಣಿಸಿಲ್ಲ. ಅವ್ರೇನು ಪರಿಗಣಿಸಿದ್ದಾರೆ ಅವ್ರ ಭಾಷಣದ ಮೇಲೆ ಗೊತ್ತಾಗ್ತದೆ. ನಾನು ಯಾರಿಗೂ ಕೂಡ ಆ ಭಾಷೆಯನ್ನು ಅಥವಾ ಅವರು ಸೋತ ನಂತರ ಅವರು ಸತ್ತೋಗಿದ್ದೀರಿ ಅಂತ ತಿಳ್ಕೊಂಡು ಅದು ಯಾರು ತಿಳ್ಕೊಂಡಾರ ನನಗೆ ಗೊತ್ತಿಲ್ಲ. ಅದಾದ ನಂತರ ಒಂದು ಚುನಾವಣೆಯೂ ಆಗಿದೆ. ಹಾಗಾಗಿ ನಾನಂತೂ ಅಥವಾ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷ ಅಂತೂ ಹಾಗೆ ಭಾವಿಸಿಲ್ಲ. ಅವ್ರು ಯಾಕೆ ಹಂಗೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾನಂತೂ ಆ ಭಾಷೆ ಬಳಸೋದಿಲ್ಲ. ನಾಳೆ ಮೋದಿ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಹೌದೌದು, ಅನೇಕ ಕಡೆ ಅವ್ರದ್ದು ನಾಳೆ ರಾಜ್ಯ ಪ್ರವಾಸ ಇದೆ. ನಾಳೆ ಬಾಗಲಕೋಟೆಗೆ ಎಲ್ಲಿ ಬೆಳಗಾವಿ, ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಇದೆ. ಹಾಗಾಗಿ ಅಲ್ಲೇ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ. ಮತ್ತು ಮೋದಿಯವರು ಬರೋದರಿಂದ ಇಡೀ ರಾಜ್ಯದಲ್ಲಿ ಈ ಉಳಿದ 14 ಕ್ಷೇತ್ರಗಳಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಉತ್ಸಾಹ ಬರ್ತದೆ ಮತ್ತು ವೋಟಿಂಗನೂ ಆಗ್ತದೆ ನನಗೆ ಭರವಸೆ. ನಾವು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ ಇಡೀ ದೇಶದಲ್ಲಿ 14 ಕೋಟಿಗಿಂತ ಹೆಚ್ಚು ಶೌಚಾಲಯವನ್ನು ಕಟ್ಟಿ ನಾವು ಚಂಬು ನಿಲ್ಲಿಸಿದ್ದೀವಿ. ಕಾಂಗ್ರೆಸ್ ಪಾರ್ಟಿಯವರು ಚಂಬು ತೊಗೊಂಡು ಅಡ್ಡಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರಿಗೆ ಚಂಬು ತೊಗೊಂಡು ಅಡ್ಡಾಡೋದೇ ಒಂದು ಪ್ರಾಕ್ಟೀಸ್. ಯಾಕಂದ್ರೆ ದೇಶ ಸ್ವತಂತ್ರಗೊಂಡು 75 ವರ್ಷ ಆದ ನಂತರ ಸಹಿತ ಮಂದಿಗೆ ಚಂಬು ಕೊಡೋದು ಬಿಟ್ಟಿಲ್ಲ ಅವರು. ನಾನು ನಿನ್ನೆನೂ ಹೇಳಿದ್ದೇನೆ, ದೇಶದಲ್ಲಿ ನೀವು ಈ ಚಂಬು ತೋರಿಸಿದ್ರ ಪರಿಣಾಮ ನಿಮ್ಮ ಒಟ್ಟು ಒಂದು ಕಾಲದಲ್ಲಿ 20-25 ರಾಜ್ಯದಲ್ಲಿ ಅಧಿಕಾರದಲ್ಲಿರೋರು ಈಗ 2.5 ರಾಜ್ಯದಲ್ಲಿ ಇದ್ದಾರೆ. ಯಾಕಂದರೆ ಹಿಮಾಚಲ ಪ್ರದೇಶ ಅಗಳಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಅದಾದ ನಂತರ ನಿಮ್ಗೆ ಇತ್ತೀಚಿನ ಎಲ್ಲ ಚುನಾವಣೆಯಲ್ಲಿಯೂ ಕರ್ನಾಟಕ, ತೆಲಂಗಾಣ ಬಿಟ್ಟರೆ ಹೀನಾಯವಾಗಿ ಸೋತಿದ್ದಾರೆ. ಚೆಂಬು ತೋರಿಸಿ ರಾಜಸ್ಥಾನದಲ್ಲಿ ಹೀನಾಯವಾಗಿ ಸೋತ್ರಿ, ಮಧ್ಯಪ್ರದೇಶದಲ್ಲಿ ಸೋತ್ರಿ, ಛತ್ತೀಸ್ಗಢದಲ್ಲಿ, ರಾಜಸ್ಥಾನದಲ್ಲಿ ನಿಮ್ಮದೇ ಸರ್ಕಾರ ಇತ್ತು. ನೀವು ಜನರಿಗೆ ಚೆಂಬು ಕೊಟ್ಟಿದ್ದಕ್ಕೆ ಮಾಡಿದರು. ಐತಿಹಾಸಿಕವಾಗಿಯೂ ಕೂಡ ಡಾಕ್ಟರ್ ಅಂಬೇಡ್ಕರಿಂದ ಹಿಡ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕಟಿಬದ್ಧವಾಗಿ ನಿಂತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರಿ. ಪ್ರಜಾಪ್ರಭುತ್ವಕ್ಕೆ ಕತ್ತು ಹಿಸುಕಿ ಪ್ರಜಾಪ್ರಭುತ್ವಕ್ಕೆ ಚಂಬು ಕೊಟ್ಟರು. ಅಂಬೇಡ್ಕರ್ ವಿರುದ್ಧ ಯಾರು ಗೆದ್ದಿದ್ದರೋ ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟು ಸನ್ಮಾನಿಸಿ ಅಂಬೇಡ್ಕರನ್ನು ಅಪಮಾನ ಮಾಡಿ ಚಂಬು ಕೊಟ್ಟವ್ರು. ನೀವು ಬೇರೆದವರು ಚಂಬು ಕೊಡೋದ್ರ ಬಗ್ಗೆ ಏನು ಮಾತಾಡ್ತೀರಿ? 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ದೇಶದ ಎಲ್ಲ ಜನರಿಗೆ ಒಂದೊಂದು ಚಂಬು ಕೊಟ್ಟಿದ್ದೀರಿ. ಅದನ್ನು ಮೋದಿಯವರು ಬಂದ ನಂತರ ನಿಮ್ಮ ಭ್ರಷ್ಟಾಚಾರವನ್ನು ಹೊರಗೆಡವಿ ಶ್ವೇತಪತ್ರವನ್ನು ಹೊರಡಿಸಿ ನೀವೇನು ಮಾಡಿದ್ದೀರಿ ಅಂತ ಅನ್ನೋದನ್ನು ಜನರಿಗೆ ತಿಳಿಸಿ
ನೀವು ಇವತ್ತು ವಿರೋಧ ಪಕ್ಷದ ಆಗಲಿಕ್ಕೂ ಅರ್ಹ ಇರಲಾರ್ದಂಥ ಚಂಬನ್ನು ನಿಮಗೆ ಕೊಟ್ಟಾರ, ನೀವು ಚಂಬ್ ಹಿಡಿದು ವೈಕೆ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.